ಮೊಸರನ್ನದ ಜೊತೆ ಉಪ್ಪಿನಕಾಯಿ ಇದ್ರೆ ಊಟ ಎಷ್ಟು ರುಚಿಕರವಾಗಿರ್ತದೋ ಅದೇ ರೀತಿಯಾಗಿ ಸಾರು ಸಾಂಬಾರೆಲ್ಲ ಇದ್ದಾಗ ಜೊತೆಗೆ ಹಪ್ಪಳ ಸಂಡಿಗೆ ಇದ್ರೆ ಅಷ್ಟೇ ರುಚಿಕರವಾಗಿರ್ತದೆ. ಇವತ್ತಿನ ವಿಡಿಯೋದಲ್ಲಿ ಸಾಬಕ್ಕಿ ಅಥವಾ ಸಬ್ಬಕ್ಕಿಯನ್ನು ಬಳಸಿ ರುಚಿಕರವಾದಂತಹ ಸುಲಭವಾಗಿ ಮಾಡುವಂತಹ ಸಂಡಿಗೆಯನ್ನು ಯಾವ ರೀತಿಯಾಗಿ ಮಾಡೋದಂತ ತೋರಿಸ್ತಾ ಇದ್ದೇನೆ. ನಮಸ್ಕಾರ, ನಾನು ಪವಿತ್ರ ಭಾಗವತ್, ಮಿಸೆಸ್ ಭಾಗವತ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಹಿಂದಿನ ದಿವಸ ರಾತ್ರಿನೇ ನಾನಿಲ್ಲಿ 2 ಲೋಟ ಆಗುವಷ್ಟು ಸಾಬಕ್ಕಿಯನ್ನು ನೆನೆಸಿ ಇಟ್ಕೊಂಡಿದ್ದೆ. ಎಲ್ಲ ಚೆನ್ನಾಗಿ ನೆಂದು ಅರಳ್ಕೊಂಡಿದೆ, ಮೆತ್ತಗೆ ಆಗಿದೆ. ಇದನ್ನ ಈಗ ಕಾಸ್ಕೊಳ್ಬೇಕು. ಕಾಸ್ಲಿಕ್ಕೆ ನೀರನ್ನ ಇಟ್ಕೊಂಡಿದ್ದೇನೆ. 1 ಲೋಟಕ್ಕೆ 3.5 ಕಪ್ ಆಗುವಷ್ಟು ನೀರನ್ನ ಕಾಯ್ಲಿಕ್ಕೆ ಇಟ್ಟಿದ್ದೇನೆ. ಸ್ವಲ್ಪ ನೀರನ್ನ ಎತ್ತಿ ಇಟ್ಕೊಳ್ತೇನೆ. ಕೆಲವೊಮ್ಮೆ ನೀರು ಜಾಸ್ತಿ ಆದ್ರೂ ಕೂಡ, ತುಂಬಾ ನೀರಾದ್ರೂ ಕೂಡ ಸಂಡಿಗೆನ ಹಾಕ್ಲಿಕ್ಕೆ ಕಷ್ಟ ಆಗ್ತದೆ. ನೋಡ್ಕೊಂಡು ನಂತರ ನೀರನ್ನ ಸೇರಿಸ್ಕೊಂಡ್ರೆ ಆಯ್ತು ಅಂತ ಕುದಿಯುತ್ತಿರುವ ನೀರನ್ನ ಸ್ವಲ್ಪ ಎತ್ತಿ ಇಟ್ಕೊಂಡಿದ್ದೇನೆ. ನಂತರ ಜೀರಿಗೆಯನ್ನ ಹಾಕೊಳ್ತಾ ಇದ್ದೇನೆ. 1 ಕಪ್ಪಿಗೆ 1 ಟೀ ಚಮಚ ಆಗುವಷ್ಟು ಜೀರಿಗೆಯನ್ನ ಹಾಕೊಳ್ಬಹುದು. ನಿಮ್ಮ ಅಗತ್ಯಕ್ಕೆ ತಕ್ಕಂತೆ ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು. ನಂತರ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೇನೆ. ಸಿಂಪಲ್ ಆಗಿ ಮಾಡ್ತಾ ಇದ್ದೇನೆ. ಇದಕ್ಕೆ ಖಾರವಾಗ್ಲಿ ಇಂಗು ಎಂಥದನ್ನು ಹಾಕ್ತಾ ಇಲ್ಲ. ಬರೀ ಜೀರಿಗೆ ಪರಿಮಳದೊಂದಿಗೆ ಈ ಸಂಡಿಗೆ ರೆಡಿ ಆಗ್ತದೆ. ನೀರು ಕುದಿತಾ ಇರಬೇಕಾದ್ರೆ ಇದಕ್ಕೆ ನೆನೆಸಿಟ್ಟಿರುವಂತಹ ಸಾಬಕ್ಕಿಯನ್ನ ಹಾಕಿದ್ದೇನೆ. ಹಾಗೆ ಇದನ್ನ ಈ ರೀತಿ ಓಪನ್ ಇಟ್ಟೆ ಕಾಸ್ಬೇಕು ಅಂತ ಏನೂ ಇಲ್ಲ. ಕುಕ್ಕರಲ್ಲಿ ಹಾಕಿ ಕೂಗ್ಸ್ಕೊಂಡ್ರು ಕೂಡ ಆಗ್ತದೆ. ನಂತರ 1 ಕುದಿ ಬರ್ಸಿದ್ರು ಕೂಡ ಆಗ್ತದೆ. ಅದು ಕೂಡ ಚೆನ್ನಾಗಾಗ್ತದೆ. ನಿಮ್ಗೆ ಟೈಮ್ ಇಲ್ಲ ಅಂದ್ರೆ ಹಾಗೆ ಮಾಡ್ಕೊಳ್ಬಹುದು. ನಾನು ಕಾಯಿಸ್ತಾ ಹೋಗ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಅದನ್ನ ಈ ರೀತಿ ಕಿವುಚಿ ಕಾಯಿಸ್ತಾ ಇದ್ದೇನೆ. ಕಾರಣ ಇಷ್ಟೇ, ಅದು ಸ್ವಲ್ಪ ಥಿಕ್ನೆಸ್ ಬರಬೇಕು ಅಂದ್ರೆ ಅದನ್ನ ಸ್ವಲ್ಪ ಕಿವುಚಿ ಹಾಕೊಂಡ್ರೆ ಚೆನ್ನಾಗಾಗ್ತದೆ. ಮೊದಲಿಗೆ ಸ್ವಲ್ಪ ಕೈಯಲ್ಲಿ ಕಿವುಚಿ ಹಾಕೊಂಡ್ರು ಕೂಡ ಆಗ್ತದೆ. ದಪ್ಪ ಆಗ್ತಾ ಬರ್ತಾ ಇದೆ ಅನ್ಸ್ತು. ಹಾಗಾಗಿ ತೆಗೆದಿಟ್ಟಂತಹ ನೀರನ್ನ ಪುನಃ ಹಾಕೊಂಡೆ. ಸಾಬಕ್ಕಿಯ ಮೇಲೆ ಡಿಪೆಂಡ್ ಆಗ್ತದೆ, ನೋಡ್ಕೊಂಡು ಸೇರಿಸ್ಕೊಳ್ಳಿ. ನಾನಿಲ್ಲಿ 3.5 ಕಪ್ ಆಗುವಷ್ಟು ನೀರನ್ನ 1 ಕಪ್ಪಿಗೆ ಹಾಕೊಂಡಿದ್ದೇನೆ. 2 ಕಪ್ಪಿಗೆ 7 ಕಪ್ ಆಗುವಷ್ಟು ನೀರನ್ನ ಹಾಕಿದ್ದೇನೆ. ದಪ್ಪ ಆಗ್ತಾ ಇದೆ. ಇನ್ನು ಬೇಯಲಿಕ್ಕೆ ಇದೆ, ಇನ್ನು ವೈಟ್ ಇದೆ ಅಲ್ಲ, ಅದು ಸರಿ ಟ್ರಾನ್ಸ್ಪರೆಂಟ್ ಆಗೋ ತನಕ ಕುದಿಸ್ತಾ ಹೋಗ್ಬೇಕು. ಹಾಗೆ ನೀವು ಈ ಬಾರಿ ಯಾವ ಸಂಡಿಗೆಯನ್ನ ಮಾಡಿದೀರಾ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ನಾನು ಸ್ವಲ್ಪ ರಾಗಿಯ ಸಂಡಿಗೆ, ಸ್ವಲ್ಪ ಸಬ್ಬಕ್ಕಿ ಸಂಡಿಗೆ, ಹಾಗೆ ಮೆಣಸನ್ನು ಕೂಡ ಮಾಡಿದ್ದನ್ನ ತೋರಿಸಿದ್ದೇನೆ ನಿಮ್ಗೆ. ನೀವು ಯಾವೆಲ್ಲ ಸಂಡಿಗೆಗಳನ್ನ ಮಾಡಿದೀರಾ ಅಂತ ತಿಳಿಸಿ. ಹಾಗೆ ನಮ್ಮಲ್ಲಿ ಮಾಮೂಲಿ ಯಾವಾಗ್ಲೂ ಮಾಡ್ತೇವೆ ಹಲಸಿನಕಾಯಿ ಹಪ್ಪಳ, ಅದನ್ನು ಸ್ವಲ್ಪ ಮಾಡಿದ್ದೇವೆ. ನೀವು ಯಾವ ಹಪ್ಪಳವನ್ನ ಮಾಡಿದೀರಾ ಅಂತ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಕಾಸ್ತಾ ಹೋಗ್ತಾ ಇದ್ದ ಹಾಗೆ ನೋಡಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿದೆ, ದಪ್ಪ ಆಗ್ತಾ ಬಂದಿದೆ. ಉರಿಯನ್ನು ಆಫ್ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಡ್ತೇನೆ. ನಂತರ ನಾನಿಲ್ಲಿ ಬಾಳೆ ಎಲೆಯನ್ನ ಬಳಸ್ತಾ ಇದ್ದೇನೆ ಸಂಡಿಗೆನ ಹಾಕ್ಲಿಕ್ಕೆ. ಪ್ಲಾಸ್ಟಿಕ್ ಶೀಟ್ ಮೇಲೆಲ್ಲ ಹಾಕ್ಬೋದು, ಬಿಸಿಲಿಗೆ ಪ್ಲಾಸ್ಟಿಕ್ ಶೀಟ್ ಒಳ್ಳೇದಲ್ಲ ಅಂತ ಹೇಳ್ತಾರಲ್ಲ, ಹಾಗಾಗಿ ಬಾಳೆ ಎಲೆಯನ್ನೇ ಬಳಸ್ತಾ ಇದ್ದೇನೆ. ಇಲ್ಲಿ ಬಾಳೆ ಎಲೆಗೆ ಸ್ವಲ್ಪ ನೀರು ಹಾಗೆ ಎಣ್ಣೆಯನ್ನ ಮಿಕ್ಸ್ ಮಾಡಿ ಚಿಮ್ಸ್ಕೊಂಡಿದ್ದೇನೆ. ಬಾಳೆ ಎಲೆ ಮೇಲೆ ಹಾಕಿದಾಗ ತೆಗಿಲಿಕ್ಕೂ ಕೂಡ ತುಂಬಾನೇ ಸುಲಭವಾಗಿ ಬರ್ತದೆ, ಚೆನ್ನಾಗಾಗ್ತದೆ, ಅಂಟ್ಕೊಳ್ಳೋದು ಕೂಡ ಇಲ್ಲ. ಎಣ್ಣೆ ನೀರು ಹಾಕಿದಾಗ ತುಂಬಾ ಸುಲಭವಾಗಿ ಎದ್ದು ಬರ್ತದೆ. ನಂತರ ಈ ರೀತಿ ಕೈಯಲ್ಲಿ ತಣ್ಣಗಾಗಿದೆಯಲ್ಲ, ಹೇಗೂ ಕೈಯಲ್ಲಿ ಹಾಕೊಳ್ತಾ ಇದ್ದೇನೆ. ಸ್ವಲ್ಪ ತೆಳ್ಳಗೆ ಅದನ್ನ ಹರಡ್ತಾ ಇದ್ದೇನೆ. ಇಲ್ಲಾಂದ್ರೆ ಉಂಡೆ ಇದ್ರೆ, ಗಟ್ಟಿ ಇದ್ರೆ ಅದು ಸಂಡಿಗೆ ಮಾಡಿದಾಗ ಕರ್ದಾಗ ಅಷ್ಟು ಚೆನ್ನಾಗಾಗೋದಿಲ್ಲ. ಸ್ವಲ್ಪ ತೆಳ್ಳಗೆ ಇದ್ರೆ ಚೆನ್ನಾಗಾಗ್ತದೆ. ನಿಮ್ಗೆ ತುಂಬಾ ತೆಳ್ಳಗೆ ಬೇಕು ಅಂತಿದ್ರೆ 1 ರೌಂಡ್ ಇದನ್ನ ಮಿಕ್ಸಿಗೆ ಹಾಕಿ ತೆಗೆದ್ರೂ ಕೂಡ ಆಗ್ತದೆ, ತುಂಬಾ ತೆಳ್ಳಗೆ ಬರ್ತದೆ. ಸಬ್ಬಕ್ಕಿಯನ್ನು ಕಾಸೋದಕ್ಕಿಂತ ಮುಂಚೆನೂ ಕೂಡ ಸ್ವಲ್ಪ ಮಿಕ್ಸಿಗೆ ಹಾಕೊಂಡ್ರು ಕೂಡ ಆಗ್ತದೆ. ಅದು ಉಂಡೆ ಉಳಿಬಾರ್ದು ಅಂತ ಇದ್ರೆ, ಉಳಿಬೇಕು, ಅದು ಚುಕ್ಕಿಯಾಗಿ ಬೇಕು ಅಂತ ಇದ್ರೆ ಹಾಗೆ ಇಡಿಯಾಗಿ ಕಾಸ್ಕೊಂಡ್ರೆ ಆಯ್ತು. 2 ದಿವಸ ಚೆನ್ನಾಗಿ ಒಣಸ್ಕೊಂಡಿದ್ದೇನೆ. ನೆಕ್ಸ್ಟ್ ಬಾಳೆಲೆಯಿಂದ ಎತ್ತಾಕಿ ಮತ್ತೆ ಚೆನ್ನಾಗಿ ಮತ್ತೆ 1-2 ಬಿಸಿಲಿಗೆ ಹಾಕೊಂಡಿದ್ದೇನೆ. ಬಿಸಿಲು ಎಷ್ಟು ಚೆನ್ನಾಗಿರ್ತದೆ ಅಷ್ಟು ಚೆನ್ನಾಗಿ ಸಂಡಿಗೆ ಬೇಗ ಒಣಿತದೆ. ಚೆನ್ನಾಗಿ ಗರಿ ಆಗಿದೆ. ಇದನ್ನ ಕರೆದು ನೋಡುವ ಹೇಗೆ ಬಂದಿದೆ ಅಂತ. ಎಣ್ಣೆ ಚೆನ್ನಾಗಿ ಕಾದಿರ್ಬೇಕು, ಸರಿಯಾಗಿ ಕಾದ ನಂತರವೇ ಹಾಕಬೇಕು. ಸಬ್ಬಕ್ಕಿ ಸಂಡಿಗೆ ಎಣ್ಣೆ ಸರಿ ಕಾದ್ರೆ ಮಾತ್ರ ಅದು ಚೆನ್ನಾಗಿ ಅರಳುತ್ತದೆ, ಇಲ್ಲಾಂದ್ರೆ ಅರಳ್ಕೊಳ್ಳೋದಿಲ್ಲ. ಎಣ್ಣೆ ಚೆನ್ನಾಗಿ ಕಾದ ನಂತರ ಹಾಕಿದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಅರಳಿ ಬರ್ತಾ ಇದೆ, ಬಿಳಿಯಾಗಿ ಚಂದ ಕಾಣಿಸ್ತದೆ. ಅಂಗಡಿಯಲ್ಲೆಲ್ಲ ಸಿಗುವಂತಹ ಸಂಡಿಗೆಯನ್ನು ಸುಲಭವಾಗಿ ಮನೆಯಲ್ಲಿ ನಾವು ಮಾಡ್ಕೊಳ್ಬೋದು. ಇವತ್ತಿನ ಈ ಸಿಂಪಲ್ ಆದ ಸಂಡಿಗೆ ರೆಸಿಪಿ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಹಲವಾರು ರೆಸಿಪಿಗಳು ನಿಮಗೋಸ್ಕರ ಕಾಯ್ತಾ ಇದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ, ತುಂಬಾನೇ ಚೆನ್ನಾಗಾಗ್ತದೆ ತಿನ್ನಲಿಕ್ಕೆ. ಖಂಡಿತ ಮಾಡಿ ನೋಡಿ. ಮಕ್ಕಳಿಗೆಲ್ಲ ತುಂಬಾನೇ ಇಷ್ಟ ಆಗುವಂತಹ ಒಂದು ರೆಸಿಪಿ. ಇಷ್ಟ ಆದರೆ ಲೈಕ್ ಮಾಡಿ. ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.